ಎಲ್ರಿಗೂ ನಮಸ್ಕಾರ. ನೋಡಿ, ಯಾರೆಲ್ಲ ಅಡಿಕೆ ತೋಟದವರಿದ್ದಾರೆ, ನಿಮ್ಮ ಹತ್ರ ಒಂದು ಪ್ರಶ್ನೆ ಉಂಟು ನನ್ನ ಹತ್ರ ಕೇಳಲಿಕ್ಕೆ. ಅಂದರೆ ನಾನು ತುಂಬ ಜನ ಹತ್ರ ಕೇಳಿದ್ದೇನೆ, ಯಾರ ಹತ್ರ ಅಡಿಕೆ ತೋಟ ಉಂಟು ಅವರ ತೋಟಕ್ಕೆ ಹೋಗಿ ನಾನು ಕೇಳಿದ್ದೇನೆ. ಹೀಗೆ ಹೀಗೆ ಅಡಿಕೆ ತೋಟದಲ್ಲಿ ಅಡಿಕೆ ಮರಗಳು ಹೀಗೆ ಬೆಳೆದರೆ ಏನಾಗ್ತದೆ ಅಂತ. ಅವರು ಒಬ್ಬೊಬ್ಬರದ್ದು ಒಂದೊಂದು ಸಲಹೆ ಉಂಟು. ಸಲಹೆ ಅಂದರೆ ಒಂದೊಂದು ಉತ್ತರಗಳು. ಮತ್ತು ನಾನು ನಮ್ಮ ಕೆಲಸದವರು ಈ ತೋಟ ನೋಡುವವರಲ್ವ, ಹಿಂದಿನ ಕಾಲದಂದರೆ ಅವರು ಈ ತೋಟದಲ್ಲಿ ಅಂದರೆ ಚಿಕ್ಕ ವಯಸ್ಸಿನಿಂದ ಅವರ ತಂದೆಯವರು ಕೆಲಸ ಮಾಡುವುದನ್ನು ನೋಡಿ ಈಗ ಅದೇ ವಿಧಾನವನ್ನು ಈ ತೋಟಕ್ಕೆ ಇದು ಮಾಡ್ತಾ ಇದ್ದಾರೆ, ಆಯಿತಾ. ನಮಗೆ ಗೊತ್ತಿಲ್ಲ, ಆಯಿತಾ. ನಾವು ತೋಟಗಾರ ಅಂದರೆ ಕೃಷಿಗೆ ಈಗ ಸ್ಟಾರ್ಟ್ ಮಾಡೋದಲ್ವಾ, ಫಸ್ಟ್ ಟೈಮು. ಅದಕ್ಕೆ ನಾವು ಏನು ಎನಿಸ್ತೇವೆ, ಕೆಲಸದವರು ಅವರಿಗೆಲ್ಲ ಗೊತ್ತುಂಟು, ಅವರು ಹಿಂದಿನ ಕಾಲದಿಂದ ಮಾಡಿ, ಅಂದರೆ ಹಿಂದಿನ ಕಾಲದವರು ಹೇಳಿದ್ದೇ ಎಲ್ಲ ಕರೆಕ್ಟ್ ಅಂತ ಇದರಲ್ಲಿ ನಂಬಿಕೆಯಲ್ಲಿ ನಾವು ಈಗ ಇದ್ದೇವೆ, ಆಯಿತಾ. ಆದರೆ ನನಗೆ ಆ ಹಿಂದಿನ ಕಾಲದವರು ಮಾಡಿದ ಕೆಲವು ವಿಧಾನಗಳು ನನಗೆ ಅದು ಮನಸ್ಸಿಗೆ, ಅಂದರೆ ನಂಗೆ ಗೊತ್ತಿಲ್ಲ ಅದು ಉದಾಸೀನದಲ್ಲಿ ಮಾಡಿದ ಎಂತ ಅಂತ. ಯಾಕಂದರೆ ನೋಡಿ, ಈ ತೋಟ ಉಂಟಲ್ವಾ, ಇದರಲ್ಲಿ ಅಡಿಕೆ ಮರಗಳು ಒಟ್ಟಾರೆ ಉಂಟು, ಆಯಿತಾ. ನೋಡಿ, ಉದಾಹರಣೆಗೆ ನೋಡಿ, ಇಲ್ಲಿ ನೋಡಿ, ಒಂದು ಗುಂಡಿಯಲ್ಲಿ 1 2 3 4 5 ತೋಟ ಇದು ಉಂಟು, ಎಂತ ಅಡಿಕೆ ಗಿಡಗಳು. ಇದು ಕೆಳಗಡೆ ಉಂಟಲ್ವಾ ಚಿಕ್ಕ ಚಿಕ್ಕ, ಅದು ಕೂಡ ಉಂಟು. ಮತ್ತು ಇಲ್ಲಿ ನೋಡಿ, ಇಲ್ಲಿ 2 ಉಂಟು, ಮತ್ತು ಇಲ್ಲಿ 3 ಉಂಟು, ಅಲ್ಲಿ 3 ಉಂಟು. ನೋಡಿ, ಕೆಲವು ಕಡೆ ತುಂಬ ಉಂಟಾಯ್ತಾ. ಇಲ್ಲಿ 5 ತೋರಿಸಿದ್ದೇನಲ್ವಾ, ಕೆಲವು ಕಡೆ ಜಾಸ್ತಿ ಅಂದರೆ ಇದು 5 ಇಲ್ಲಿ ಈ ತೋಟದಲ್ಲಿ ಹೇಳಬೇಕಾದ್ರೆ. ಅಂದರೆ ನನ್ನ ಪ್ರಶ್ನೆ ಏನಂದರೆ, ಒಂದು ಗುಂಡಿಯಲ್ಲಿ 5 ಇಟ್ಟರೆ ಕರೆಕ್ಟಾ ಎಂತ ಅಂತ. ನೋಡಿ, ನಾನು ಕೇಳಿದೆ, ಆಯಿತಾ, ನಮ್ಮ ಕೆಲಸದವರ ಹತ್ರ. ಅಂದರೆ ಅವರಿಗೀಗ 70 65 ಹಾಗೆ ವಯಸ್ಸಾಯಿತು. ನಾವು ಮಕ್ಕಳಾಗಿ ಸಹಜವಾಗಿ ಕೇಳೋದು ಅಂದರೆ ಹೌದು ಅವರು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತೇವಲ್ವಾ. ಅದಕ್ಕೆ ನಾನು ಇದರ ಬಗ್ಗೆ ಕೇಳುವಾಗ ಅವರು ಹೇಳಿದರು, ಹಿಂದಿನ ಅಂದರೆ ಫಸ್ಟಿಗೆ ಅಡಿಕೆ ಗಿಡಗಳು ಸಾಯುವಾಗ ಈಗ ಬರುವ ಗಿಡಗಳು ಇದಾಗ್ತದೆ, ಹಾಗಾಗಿ ಅದು ಬ್ಯಾಲೆನ್ಸ್ ಆಗಿ ಇರ್ತದೆ, ಒಳ್ಳೆಯದಾಗಿ ಇರ್ತದೆ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿ ಇಟ್ಟರಾಯ್ತಾ. ಆದರೆ ನನಗೆ ಗೊತ್ತಿಲ್ಲ, ನನಗೆ ನನ್ನ ಮನಸ್ಸು ಕೇಳ್ತಾ ಇಲ್ಲ, ಎಂಥದ್ದು ತಪ್ಪುಂಟು ಇದರಲ್ಲಿ, ಏನಾದರೂ ಗಡ್ಬಡುಂಟು, ಕರೆಕ್ಟ್ ಅಲ್ಲ ಇದು ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಅದಕ್ಕೆ ನಾನು ಬೇರೆ ಯಾರೆಲ್ಲ ತೋಟದವರಿದ್ದವ್ರೆ ಅವ್ರ ಹತ್ರ ಕೇಳುವಾಗ ಅವರು ಹೇಳ್ತಾರೆ, ಹೀಗೆ ಹತ್ತಿರ ಗಿಡಗಳನ್ನು ಬಿಟ್ಟರೆ ಅವುಗಳು ತುಂಬ ದಪ್ಪ ಹೋಗುವುದಿಲ್ಲ, ತುಂಬ ಕಡ್ಡಿಯಾಗಿ ಮೇಲೆ ಹೋಗ್ತದೆ. ಮತ್ತು ಅಡಿಕೆ ನಿಮಗೆ ಸಿಗ್ಬಹುದು, ಅದರಲ್ಲಿ ಅಡಿಕೆ ಆಗಬಹುದು, ಆದರೆ ಆದರೂ ಕೂಡ ಒಂದಿಷ್ಟು 5-10 ಹಾಗೆ ಆಗಲಿಕ್ಕೆ ಚಾನ್ಸಸ್ ಉಂಟು. ಯಾಕಂದರೆ ಅವುಗಳು ಫಸ್ಟ್ ಮೇಲೆ ಹೋಗೋದು ಬೆಳಕು ಕಾಣಲಿಕ್ಕೆ ಅಲ್ವಾ, ಅದಕ್ಕೆ ಹಾಗೆ ಹೋಗುವಾಗ ಹೌದು ಕಡ್ಡಿಯಾಗಿ ಹೋಗ್ತದೆ ಅಂತ ಹೇಳಿದ್ರೆ, ಆಯಿತಾ. ಹೌದು, ನಾನು ಒಪ್ತೇನೆ ಅವರು ಹೇಳಿದ್ದನ್ನು. ಆದರೆ ಎಂತ ಗೊತ್ತುಂಟಾ, ನಾನು ಅದನ್ನು ಇಲ್ಲಿ ಬಂದು ನಾನು ಹೇಳಿದರೆ ಕೆಲಸದವರ ಹತ್ರ, ಅವರು ವಾದ ಮಾಡ್ತಾರೆ. ವಾದ ಅಂದರೆ ಅವರದ್ದು ಉಂಟಲ್ವ, ಹಿಂದಿನ ಕಾಲದವರು ಅವರದ್ದೇ ಒಂದು ಹಠ ಅಂತ ಉಂಟು, ಅವರೇ ಹೇಳಿದ್ದು ಕರೆಕ್ಟ್ ಅಂತ ಒಂದು ಉಂಟು. ಅವರ ತಲೆಯಲ್ಲಿ ಅಂತ ತುಂಬ ಅಡಿಕೆ ಮರ ಇದ್ದರೆ ತುಂಬ ಅಡಿಕೆ ಆಗ್ತದೆ ಅಂತ ಇದರಲ್ಲಿ ಇದ್ದಾರಾ ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ಮೇ ಬಿ ಇರ್ಬೋದು, ನಂಗೆ ಗೊತ್ತಿಲ್ಲ. ಇಲ್ಲಾಂದರೆ ಉದಾಸೀನದಲ್ಲಿ ಇದೆಲ್ಲ ಮಾಡಿದ್ದು. ಅಂದರೆ ಅಡಿಕೆ ಬಿದ್ದದನ್ನು ಹೆಕ್ಕಲಿಲ್ಲ, ಅದು ಅಲ್ಲಿಗೆ ಚಿಗುರಿ ಗಿಡ ಹೋಯಿತು, ಅದನ್ನೇ ಬಿಟ್ಟರು. ಏನು ಸಿಗ್ತದೆ ಅದರಲ್ಲಿಯೇ ಆನಂದವಾಗಿ ಇರುವ ಅಂತ ಇದರಲ್ಲಿ ಇದ್ದಾರಾ ಎಂಥದ್ದು ನಂಗೆ ಗೊತ್ತಿಲ್ಲ ಏನಂತ. ಬಟ್ ನನಗೆ ಇದನ್ನು ಸರಿ ಮಾಡಲಿಕ್ಕೆ ಉಂಟಾಯ್ತಾ. ಅದಕ್ಕೆ ನಂದು ಐಡಿಯಾ ಏನಂದರೆ, ಕೆಲವು ಗಿಡಗಳನ್ನು ಕಟ್ ಮಾಡಿ ತೆಗೆಯುವ ಅಂತ. ಅಂದರೆ ಎಂತ 3 ಫೀಟು 3x3 ಅದು ಎಂಥದ್ದು ಉಂಟಲ್ವ, ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರಕ್ಕೆ ಆ ಡಿಸ್ಟೆನ್ಸಲ್ಲಿ ಒಳ್ಳೆಯ ಗಿಡಗಳನ್ನು ಇಟ್ಟು ಬೇರೆ ಗಿಡಗಳನ್ನು ಕಟ್ ಮಾಡುವ ಅಂತ ನಾನು ಡಿಸಿಷನ್ ತೊಗೊಂಡಿದ್ದೇನೆ. ನಾನು ಒಬ್ಬನೇ ಡಿಸಿಷನ್ ತೊಗೊಂಡಿದ್ದೇನೆ, ನಾನೇ ಬಂದು ಕಟ್ ಮಾಡಿಸ್ತೇನೆ, ಇಲ್ಲಾಂದರೆ ನಾನೇ ಕಟ್ ಮಾಡ್ತೇನೆ ಅಂತ. ಅದು ನಂದು ಫೈನಲ್ ಡಿಸಿಷನ್, ಆಯಿತಾ. ಒಪ್ತಾರ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಆದರೆ ಈ ಚಾನಲ್ನಲ್ಲಿ ಯಾರೆಲ್ಲ ತುಂಬ ಅಡಿಕೆ ಇದು ಅಂದರೆ ನಿಮಗೆ ಗೊತ್ತಿದ್ದವರು ಇದು ಕರೆಕ್ಟ್ ಡಿಸಿಷನ್ನ ಹೌದಲ್ವ ಅಂತ ನೀವೇ ನೋಡಿ. ನನಗೆ ಕೂಡ ಬೇಜಾರಾಗ್ತದೆ, 2 ಅಡಿಕೆ ಮರಗಳ ಇದು ಸೊಯ್ಗೆ ಅಂತ ಹೇಳ್ತಾರಲ್ವ, ಅದು ತಾಗುವಾಗ ಇದು ಎಂತ ತರಕಾರಿ ಗಿಡವ, ಹೀಗೆ ರಾಶಿ ಗಿಡಗಳನ್ನು ಮಾಡಿಟ್ಟದ್ದು.
ಎಲ್ಲ ನಂಗೆ ಗೊತ್ತಿಲ್ಲ ಮಾರೆ ಎಂತ ಅಂತ. ನೋಡಿ ಇಲ್ಲಿ ಒಂದು ಜಾಯಿಕಾಯಿ ಉಂಟು, ಇದು ನಾನು ಹೋದ ವರ್ಷ ನಟ್ಟದ್ದು. ನೋಡುವ ಅಂತ, ಅಂದರೆ ಜಾಯಿಕಾಯಿ ಗೊತ್ತಿಲ್ಲ ಏನಂತ, ಅಂದರೆ ಎಕ್ಸ್ಪೀರಿಯೆನ್ಸ್ ನೋಡುವ ಜಾಯಿಕಾಯಿದು. ಇದು ಮಾತ್ರ ಆಯಿತಾ ಈ ತೋಟದಲ್ಲಿ ನಂದು ಗಿಡ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೇರೆ ಎಲ್ಲ ನನ್ನ ಕಂಟ್ರೋಲಲ್ಲಿಲ್ಲ, ಅದೆಲ್ಲ ಬಿಟ್ಟು ಅಂದರೆ ಬೇಕಾ ಬಿಟ್ಟು ಇಟ್ಟ ನಂಗೆ ಗೊತ್ತಿಲ್ಲ. ಆದರೆ ನನಗೆ ಹೌದು ನಿಮ್ಮದು ಸಲಹೆ ಬೇಕು. ಯಾರಾದರೂ ಗೊತ್ತಿದ್ದವರು, ಎಷ್ಟೇ ಗೊತ್ತಿದ್ದರೂ ಹೇಳಿ, ಏನಂತ ನನಗೆ ಗೊತ್ತಾಗಬೇಕು ಈ ಹಿಂದಿನ ಕಾಲದವರು ಎಷ್ಟು ಸರಿಯಾಗಿ ಇದ್ದಾರಾ ಇಲ್ವ ಅಂತ. ಅಂದರೆ ನೋಡಿ, ಒಬ್ಬೊಬ್ಬರು ಇದ್ದಾರೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡುವವರು, ಇನ್ನೊಬ್ಬರು ಸುಮ್ಮನೆ ಉದಾಸೀನದಲ್ಲಿ ಮಾಹಿತಿ ಕೊಡುವವರು ಕೂಡ ಇದ್ದಾರೆ. ನಾವು ಮಾರೆ ಮಕ್ಕಳು ಈಗ ಅಂದರೆ ನೋಡಿ, ನಮಗೆ ಆಸಕ್ತಿ ಉಂಟಾಯ್ತಾ ತೋಟದಲ್ಲಿ ನೋಡಿ, ಯಾಕಂದರೆ ಹೇಳ್ತಾರಲ್ವ, ಅವರಿಗೆ ಗೊತ್ತಿದ್ದವರನ್ನೇ ಫಾಲೋ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ, ಇಲ್ಲಾದರೆ ನಿಮ್ಮ ಕೆಲಸ ಎಲ್ಲ ಇದು ನಿಮಗೆ ಫಲ ಸಿಗೋದಿಲ್ಲ ಅಂತ ಹೆದರಿಸ್ತಾರೆ ಆಯಿತಾ. ಅದಕ್ಕೆ ನನಗೆ ಉತ್ತರ ಬೇಕು, ಎಷ್ಟು ಸರಿಯಾಗಿದ್ದೀರಾ ನೋಡಿ. ಇಲ್ಲಿ ನೋಡಿ ತೆಂಗಿನ ಮರ, ಇಲ್ಲಿ ಒಂದು ತೆಂಗಿನ ಮರ ಬೆಳೀತಾ ಉಂಟಲ್ವಾ, ಇದನ್ನು ಕೂಡ ಬಿಡ್ತಾರೆ, ಇದನ್ನು ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳೋದು ಕಟ್ ಮಾಡಿ ಅದೇ ಒಂದು ತೆಂಗಿನ ಮರಕ್ಕೆ ಬಿಟ್ಟು ಬಿಡಿ ತೆಂಗಿನ ಇದು ಕಾಯಿ ಕೊಡಲಿಕ್ಕೆ. ಇದು ಆದರೆ ಕಾಂಪಿಟೇಷನ್ ಆಗ್ತದೆ. ಮತ್ತು ತೆಂಗಿನ ಮರ ಇಲ್ಲಿ ಈ ತೆಂಗಿನ ಮರದ್ದು ಕಾಯೆಲ್ಲ ಚಿಕ್ಕ ಚಿಕ್ಕದು ಬರ್ತದೆ ಅಂತ ನಾನು ಹೇಳ್ತೇನೆ ಆಯಿತಾ. ಆದರೆ ಅವರು ಹೇಳ್ತಾರೆ ಇಲ್ಲ, ಅದು ತಾಯಿ ತೆಂಗಿನ ಮರ ಸಾಯುವಾಗ ಇದು ಆಗ್ತದಲ್ವ, ಆಗ ನಿಮಗೆ ಇದರಿಂದ ಸಿಗ್ತದೆ ಅಂತ ಅವರು ಹೇಳೋದಾಯ್ತಾ. ನನಗೆ ಅರ್ಥ ಆಗೋದಿಲ್ಲ ಮಾರೆ ಎಂತ ಅಂತ. ಇಲ್ಲಿ ಕಾಂಪಿಟೇಷನ್ ಆಗ್ತದೆ ಕೆಳಗಡೆ, ಒಂದು ಗುಂಡಿಯಲ್ಲಿ 2 ತೆಂಗಿನಕಾಯಿ. ಇದು ಬಿಡಿ, ಅಲ್ಲಿ ಮನೆ ಎದುರು ತೆಂಗಿನ ಮರ ಉಂಟಾಯ್ತಾ, ಒಂದು ಗುಂಡಿಯಲ್ಲಿ 3-4 ಗಿಡಗಳು ಬೆಳೀತಾ ಉಂಟು, ದೊಡ್ಡದು ಇಷ್ಟೇ ದೊಡ್ಡದು. ಅದನ್ನು ಕೂಡ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಕೂಡ ಉಂಟು, ಇಲ್ಲಿ ಕೂಡ ಹಾಗೆಯೇ ಬಿಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಉಂಟು, ಅಲ್ಲಿ ಕೆಳಗಡೆ ಉಂಟು, ಅಲ್ಲಿ ಹಿಂದೆಗಡೆ ಉಂಟು. ಫುಲ್ ರಾಶಿ ತರಕಾರಿ ಬೆಳೆಯುವ ಹಾಗೆಯೇ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಈಗ ಈ ವರ್ಷ ಅಲ್ಲ 2 ವರ್ಷ ಆಯ್ತಂತ. ಇದರದ್ದು ಬೇರೆನೇ ಕಥೆ ಉಂಟಾಯ್ತಾ, ಇದು ಮತ್ತೆ ಹೇಳ್ತೇನೆ. ಇರಲಿ, ಇದರದ್ದು ನೋಡಿ 5-6 ಫೀಟ್ ತನಕ ಮಣ್ಣು ಇದರಿಂದ ತೆಗೆದಿದೆ ಅದು ಇದನ್ನು ಮಾಡುವಾಗ. ಅದು ನಾನು ನೆಕ್ಸ್ಟ್ ಹೇಳ್ತೇನೆ ಏನಂತ. ಬಟ್ ಇದರದ್ದು ನಿಮಗೆ ಗೊತ್ತಿದ್ದರೆ ಹೇಳಿ. ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ.